जळगाव जिल्ह्यातील रायबाग तहसील कार्यालयाच्या परिसरात ग्रामप्रशासन अधिकाऱ्यांनी विविध मागण्यांसाठी बेमुदत संप सुरू केला आहे। गेल्या 3 दिवसांपासून सुरू असलेल्या या आंदोलनात तालुक्यातील सर्व ग्रामप्रशासन अधिकारी सहभागी झाले आहेत। कार्यालयासाठी आवश्यक असणारे फर्निचर आणि सुविधा पुरवाव्यात, अधिकाऱ्यांच्या आंतरजिल्हा बदल्या तातडीने कराव्यात, कार्यालयीन इमारती सुस्थितीत व सुसज्ज असाव्यात, अधिकाऱ्यांवरील अतिरिक्त कामाचा ताण कमी करावा अशा प्रमुख मागण्या आहेत। आमच्या अनेक प्रलंबित मागण्यांकडे प्रशासन दुर्लक्ष करत आहे। आम्ही वारंवार निवेदने दिली पण कोणतीही कारवाई झालेली नाही, त्यामुळे आम्ही बेमुदत संपावर जाण्याचा निर्णय घेत असे आंदोलक अधिकाऱ्यांचे म्हणणे आहे। ನಾವು ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಆಡಳಿತ ಅಧಿಕಾರಿಗಳ ನಾವು ಸಂಘದ ವತಿಯಿಂದ ಮೊದಲ ಹಂತದ ಮುಷ್ಕರ 26/10/2024ರಿಂದ 26/9/2024ರಿಂದ 3/10/2024 ತನಕ ನಾವು ಮೊದಲ ಹಂತದ ಮುಷ್ಕರ ಹಮ್ಮಿಕೊಂಡಿದ್ದೀವಿ। ನಮ್ಮ ಏನು ಬೇಡಿಕೆಗಳು ಇದ್ದು ಅಂತಂದ್ರೆ ನಮ್ಮದು ಆಧಾರ್ ಸೀಡಿಂಗ್ದು ಆಗ ಟಾರ್ಗೆಟ್ ಕೊಟ್ಟು ಮಾಡಿಸ್ತಾರೆ ನಮ್ಮ ಕೆಲಸ। ಆಧಾರ್ ಸೀಡಿಂಗ್ ಟಾರ್ಗೆಟ್ ಅಂದ್ರೆ ನೀವು ಮುಂಜಾನೆ 7 ಗಂಟೆಗೆ 8 ಗಂಟೆಗೆ ಹೋಗಿ ಹಳ್ಳಿಯೊಳಗೆ ಕೆಲಸ ಮಾಡೋದು, ಹಬ್ಬ ಹರಿದಿನ ಇದ್ರೂ ಮಾಡಬೇಕು, ಸೂಟಿ ಇದ್ರೂ ಮಾಡಬೇಕು, ಸೆಕೆಂಡ್ ಸಾಟರ್ಡೆ ಫೋರ್ತ್ ಸಾಟರ್ಡೆ ಇದ್ರೂ ಮಾಡಬೇಕು। ಹೀಗಾಗಿ ಕೆಲಸ ಒತ್ತಡ ಹೆಚ್ಚಾಗಿತ್ತು ನಮಗೆ। ಮತ್ತು ಪಾವತಿ ಆಂದೋಲನ ಅಂಥೇಳಿ ಒಂದು ಹೊಸ ಅಭಿಯಾನ ರೂಪದಾಗ ಒಂದು ಕಾರ್ಯಕ್ರಮ ತೆಗೆದರು। ಅದ್ರೊಳಗೆ ಏನೈತಿ, ಬಹುಪತ್ನಿತ್ವ ಅದೆಲ್ಲ ಕೇಸ್ಗಳು ಇರ್ತಾವೆ, ಡೆತ್ ಆಗಿರ್ತಾವೆ, ಅವೆಲ್ಲ ಸಿವಿಲ್ ಕೋರ್ಟಿಂದ ವಾರಸ ತೊಗೊಂಡು ಕೆಲಸ ಮಾಡಬೇಕಂತಲ್ಲ, ಅದು ತಹಶೀಲ್ದಾರ್ ಲೆವೆಲ್ಗೆ ಆಗಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಲಿ ಯಾವುದೂ ಪವರ್ ಇಲ್ಲ। ಅಂಥವು ಕೂಡ ನಮಗೆ ಮಾಡಂತೇಳಿ ಟಾರ್ಗೆಟ್ಗಳು ಕೊಟ್ಟು ಕೆಲಸ ಮಾಡಿಸ್ತಿದ್ರು। ಅದೆಲ್ಲ ನಾವು ಬೇಡಿಕೆಗಳು ಈಡೇರಿಸೋ ಸಂಬಂಧ ನಾವೇನು ಮಾಡ್ತಿದ್ವಿ, ಫಸ್ಟ್ ಹಂತದಾಗ ಒಂದು ಮುಷ್ಕರ ಮಾಡಿದ್ವಿ। ಅದಾಗ ಏನು ಮಾಡಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರಿವರು ನಮ್ಮೆಲ್ಲರಿಗೂ ಕರೆದು ಮೀಟಿಂಗ್ ಮಾಡಿದರು। ಮೀಟಿಂಗ್ ಮಾಡಿ 7-8 ಬೇಡಿಕೆಗಳು ಮಾತ್ರ ಈಡೇರಿಸಿ ಉಳ್ಕಿದೆಲ್ಲ ನಾವು 3 ತಿಂಗಳು ಟೈಮ್ ಕೊಟ್ಟರು ನಮಗೆ। ಹಂತವಾಗಿ ನಾವು ಸಭೆ ಮಾಡಿಸಿ ಅದನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ನಮಗೆ ಅಂತಂದ್ರು। ಬಟ್ 3 ತಿಂಗಳಿಗೆ ಕಳೆದ್ರೂ ಕೂಡ ನಮ್ಮ ಕಡೆಗೆ ಏನು ಮೊದಲು ಏನು ಕೆಲಸದ ಒತ್ತಡ ಇತ್ತಲ್ಲ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಕೆಲಸದ ಒತ್ತಡ ಹೆಚ್ಚಾಯ್ತು, ಕರೆ ಕೆಲಸದ ಒತ್ತಡ ಏನು ಕಡಿಮೆ ಆಗಲಿಲ್ಲ। ಅದಕ್ಕಾಗಿ ನಾವು 3 ತಿಂಗಳು ಟೈಮ್ ಕೊಟ್ಟರು, ನಮ್ಮ ಬೇಡಿಕೆಗೆ ಅವರು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂಥೇಳಿ 2ನೇ ಹಂತದ ಮುಷ್ಕರ ನಾವೀಗ 3 ದಿನಕ್ಕೆ ಕಾಲಿಟ್ಟಿವಿ। ನಾವು ಇವಾಗ ನಮ್ಮದು 17ಕ್ಕಿಂತ ಹೆಚ್ಚಿಗೆ ಮೊಬೈಲ್ ಆ್ಯಪ್ಗಳನ್ನು ಕೊಟ್ಟರು। ಆ 17ಕ್ಕಿಂತ ಹೆಚ್ಚಿಗೆ ಮೊಬೈಲ್ ಆ್ಯಪ್ಗಳನ್ನು ಮಾಡ್ಬೇಕಂದ್ರೆ ಒಂದು ತಾಂತ್ರಿಕ ಹುದ್ದೆ ಅಂತ ಇರ್ತೈತೆ, ಅದು ಅವ್ರಿಗೆ ಮೀಸಲಾಗಿ ಇಡಬೇಕಂತ ಅವ್ರ ಕೆಲಸ ಅಲ್ಲ। ನಮ್ಮದು ತಾಂತ್ರಿಕ ಹುದ್ದೆ ಇಲ್ಲ, ಆಲ್ರೆಡಿ ನಮಗೆ ತಾಂತ್ರಿಕ ಹುದ್ದೆಗೆ ನಾವು ಅಪ್ಗ್ರೇಡ್ ಮಾಡಂತೇಳಿ ಕೊಟ್ಟರು ಕೂಡ ನಮಗೆ ತಾಂತ್ರಿಕ ಹುದ್ದೆಗೆ ಅಪ್ಗ್ರೇಡ್ ಮಾಡಿಕೊಡಾಗಿ ಅಂತಂದ್ರು। ಬಟ್ ಕೆಲಸ ನೋಡ್ರೆ 17ಕ್ಕಿಂತ ಹೆಚ್ಚಿಗೆ ತಾಂತ್ರಿಕ ಆ್ಯಪ್ಗಳನ್ನು ಕೊಟ್ಟು ನಮಗೆ ಕೆಲಸ ಮಾಡಿಸಾಗುತ್ತಾರೆ। ನಮಗೆ ಹುದ್ದೆ ಅಪ್ಗ್ರೇಡ್ ಮಾಡಿಕೊಡ್ರಿ ಒಂದು ಇರ್ಲಿಕ್ಕಂದ್ರೆ ಕೆಲಸ ನಾವು ಮಾಡ್ತೀವಿ ಇರೋಂಗಿಲ್ಲ। ನಮಗೇನಂತಾರೆ, ಈಗ ನೀವು ನಾರ್ಮಲ್ ಮೊಬೈಲ್ದಾಗ ಕೆಲಸ ಮಾಡಿದ್ರೆ ಮಾಡೋಕ್ಕಾಗಲ್ಲ, ನಮ್ಗೆ ಕ್ರೋಮ್ ಬುಕ್ ಕೊಡ್ರಿ, ಲ್ಯಾಪ್ಟಾಪ್ ಕೊಡ್ರಿ ಅಂತ, ಮತ್ತು ಯೂಸ್ ಸಿಮ್ ಕೊಡ್ರಿ, ನಿಮ್ದು ಅದ್ರ ನೆಟ್ವರ್ಕ್ ಅದು ನಮ್ದು ಏನು ಮಾಡಿರಿ, ಇಂಟರ್ನೆಟ್ ಎಲ್ಲ ಸೌಲಭ್ಯ ಕೊಟ್ಟರೆ ನಾವು ಮಾಡ್ತೀವಿ ಅಂತಂದ್ರು। ಮುಖ್ಯವಾಗಿ ನಮಗೆ ಮೂಲಭೂತ ಸೌಕರ್ಯ ಕೊಡ್ಬೇಕಂದ್ರೆ ಒಂದು ನಮಗೆ ಕುಂತ್ಕೊಳ್ಳೋಕೆ ಕಚೇರಿ ಇಲ್ಲ, ಸುಸಜ್ಜಿತವಾದ ಟೇಬಲ್ ಇಲ್ಲ, ಕುರ್ಚಿ ಇಲ್ಲ, ಡಾಕ್ಯುಮೆಂಟ್ ಡಿಜಿಟಲೈಸ್ ಮಾಡೋಂಥವ್ರು ಡಿಜಿಟಲ್ ಮಾಡ್ಕೊಂಡು ಪ್ರಿಂಟರ್ ಇಲ್ಲ, ಸ್ಕ್ಯಾನರ್ ಇಲ್ಲ, ಇಟ್ಕೊಳ್ಳೋಕೆ ಅಲೆಮಾರಿ ಇಲ್ಲ। ಹಿಂಗಿತ್ತಂದ್ರೆ ನಾವು ಹೆಂಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗೈತಿ? ಜನ ಎಲ್ಲ ಕೇಳ್ತಾರೆ, ಇವ್ರು ಯಾವ ಊರಾಗಿರ್ತಾರೋ, ಎಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ। ಕುತ್ಕೊಳ್ಳೋಕೆ ನಮಗೆ ಜಾಗ ಇಲ್ಲ ಅನ್ಬೇಕು, ನಾವು ಎಲ್ಲಿ ಕೆಲಸ ಮಾಡಬೇಕು? ಹೀಗಾಗಿ ಪಾವತಿ ಆಂದೋಲನದ ಏನೈತಿ, ಅದನ್ನು ಮಾರ್ಗಸೂಚಿಗಳು ಇನ್ನೊಂದು ಸರ್ತಿ ಕರೆಕ್ಟಾಗಿ ನಮಗೆ ಪರಿಷ್ಕೃತ ಮಾರ್ಗಸೂಚಿ ಕೊಡಬೇಕು, ಸರಳೀಕರಣ ಮಾಡಬೇಕು। ಮತ್ತು ಆಧಾರ್ ಶೀಡಿಂಗ್ ಕೆಲಸ ಎಲ್ಲ ನಾವು ಪೂರ್ತಿ ಮುಗಿಸ್ಕೊಂಡಿವಿ। ಪಾವತಿ ಖಾತೆದು ಏನೈತಿ ಅದನ್ನು ಮುಗಿಸ್ಕೊಡ್ಬೇಕು। ನಮ್ಮೆಲ್ಲ 22ಕ್ಕಿಂತ ಹೆಚ್ಚಿಗೆ ಏನು ಬೇಡಿಕೆ ಅದಾವಲ್ಲ ಅದನ್ನು ನಾವು ಈಡೇರಿಸಂದ್ರೆ 15ನೇ ತಾರೀಕೊಳಗೆ ಈಡೇರಿಸಂದ್ರೆ ನಾವು ಇಲ್ಲೇ ಮುಗಿಸ್ತೀವಿ, ಇಲ್ಲಾಂದ್ರೆ ನಾವು ಫ್ರೀಡಮ್ ಪಾರ್ಕಿಗೆ ಹೋಗಿ ನಾವು ಅಲ್ಲಿ ಮತ್ತೆ ಎಲ್ಲರೂ राज्य संघದಿಂದ ನಾವು स्ट्राइक ಮಾಡಬೇಕಾಗ್ತದೆ। ತಮ್ಮ ಹೆಸರು मलिक जॉन कोरबो ಅಂತೇಳಿ। रायबाग तालुक्यातील सर्व ग्रामप्रशासन अधिकाऱ्यांनी या आंदोलनात सहभाग घेतलाय। उदय होसमणी, KMM मराठी, चिकोडी।